ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಮಸ್ಕಾರ ಗುರುಗಳೇ. ನಿಖಿಲೈಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 10ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ನಾವಿದ್ದೇವೆ. ಒಮ್ಮೆ ಶ್ಲೋಕವನ್ನು ಓದೋಣ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಅರ್ಥ ಬರ್ಕೊಳ್ಳಿ. ದೈತ್ಯಾನಾಂ, ದೈತ್ಯರ ಮಧ್ಯೆ, ದೈತ್ಯಾನಾಂ, ದೈತ್ಯರ ಮಧ್ಯೆ ಪ್ರಹ್ಲಾದಶ್ಚಾಸ್ಮಿ, ಪ್ರಹ್ಲಾದಶ್ಚಾಸ್ಮಿ, ಪ್ರಹ್ಲಾದನಾಗಿದ್ದೇನೆ, ಪ್ರಹ್ಲಾದಶ್ಚಾಸ್ಮಿ, ಪ್ರಹ್ಲಾದನಾಗಿದ್ದೇನೆ. ಕಲಯತಾಂ, ಬಂಧವನ್ನು ಉಂಟು ಮಾಡುವ ವಸ್ತುಗಳ ಮಧ್ಯೆ, ಬಂಧನವನ್ನು ಉಂಟು ಮಾಡುವ ವಸ್ತುಗಳ ಮಧ್ಯೆ ಅಹಂ, ನಾನು, ಕಾಲಃ ಅಸ್ಮಿ, ಕಾಲನಾಗಿದ್ದೇನೆ. ಅರ್ಥಾತ್ ಸಮಯ ಅಂತ. ಕಾಲ ಅಂದರೆ ಸಮಯ ಅಂತ ಅರ್ಥ. ಇಲ್ಲಿ ನೋಡಿ, ನಮಗೆ ಯಾರ್ಯಾರು ಯಾವ ಯಾವ ವಸ್ತುಗಳು ಯಾವ ಯಾವ ಕಾಲದಲ್ಲಿ ಸಿಗಬೇಕು, ಯಾವ ಯಾವ ಕಾಲದಲ್ಲಿ ನಮ್ಮಿಂದ ದೂರವಾಗಬೇಕು ಎನ್ನುವುದೆಲ್ಲವೂ ಕೂಡ ನಿಶ್ಚಯ ಮಾಡುವುದು ಕಾಲ. ಅದರಿಂದಾಗಿ ಈ ಬಂಧನಗಳನ್ನು ಉಂಟು ಮಾಡುವಂತಹ ವಸ್ತುಗಳ ಮಧ್ಯೆ ನಾನು ಕಾಲನಾಗಿದ್ದೇನೆ. ಕಾಲ ಹೇಗೆ ಪರಮಾತ್ಮ? ನಿನ್ನೆ ವಾದಿರಾಜ್ ಅವರು ಕೇಳಿದ್ರು, ಕಾಲ ಹೇಗೆ ಅಂತಂದ್ರೆ ಕಲ ಅಂತ ಧಾತು ಇದೆ. ಕಲಯತಾಂ, ಆಕಲಯತಿ, ಸಂಕಲನ ಅಂದ್ರೆ ಕೂಡಿಸೋದು. ನೋಡಿ, ಹೇಳ್ತೀವಲ್ಲ ನಾವು, ಸಂಕಲನ ಅಂದ್ರೆ ಎಡಿಷನ್, ಸಂಕಲನ ನಾವೆಲ್ಲ ಹೇಳ್ತೇವೆ, ಗೊತ್ತಿರೋದಿಲ್ಲ ಅಷ್ಟೇ. ಕೂಡಿಸೋದು ಅದನ್ನೇ ಹೇಳ್ತಾ ಇದ್ದಲ್ಲಿ ಬಂಧನವನ್ನು ಉಂಟು ಮಾಡೋದು ಅಂತ ಅರ್ಥ. ಇಂಥವರ ಮಧ್ಯೆ ನಾನು ಕಾಲ. ಪರಮಾತ್ಮ ಕಾಲ ಏಕೆ ಅಂತಂದ್ರೆ ಕಲಧಾತುವಿಂದ ನಿಷ್ಪನ್ನವಾದದ್ದು ಕಾಲ ಎನ್ನುವಂತಹ ಶಬ್ದ. ಅದಕ್ಕೆ ಸರ್ವಜ್ಞ ಅಂತ ಅರ್ಥ ಆ ಧಾತುವಿಗೆ. ಧಾತೂನಾ ಅನೇಕಾರ್ಥತ, ಧಾತುಗಳಿಗೆ ಒಂದೇ ಅರ್ಥ ಅಲ್ಲ, ಅನೇಕ ಅರ್ಥಗಳು ಇರ್ತದೆ. ಆ ಮುಂದೆ ಬರುವಂತಹ ಉಪಸರ್ಗಗಳು, ಅದರ ಧಾತುವಿನ ಪೂರ್ವದಲ್ಲಿ ಬರುವಂತಹ ಉಪಸರ್ಗಗಳಿಂದಾಗಿ ಧಾತುಗಳ ಅರ್ಥವು ವಿಭಿನ್ನವಾಗಿ ತೋರುತ್ತೆ. ಉಪಸರ್ಗ ಯೋಗಾತ್ ಅರ್ಥಭೇದ, ಇದನ್ನು ನಾನು ಮಧ್ವಿಷಯ ಪಾಠದಲ್ಲಿ ಹೇಳಿದ್ದೇನೆ. ಉಪಸರ್ಗದ ಯೋಗದಿಂದಾಗಿ ಧಾತುವಿನ ನಿಜವಾದ ಅರ್ಥ ಅದು ಬದಲಾವಣೆ ಆಗತ್ತೆ. ಸರಿನಾ? ಆದ್ದರಿಂದ ಇಲ್ಲಿ ಕಲಯತ ಬರೀ ಕಲಧಾತುವಿಗೆ ಬಂಧನವನ್ನು ಉಂಟು ಮಾಡೋದು ಅಂತ ಅರ್ಥ.
ಅಂಥವರಲ್ಲಿ ಕಾಲ ಅಂತಂದರೆ ಬಂಧನವನ್ನು ಉಂಟು ಮಾಡೋದು. ಆ ಕಲ ಧಾತು ಅಂದರೆ ಸರ್ವಜ್ಞ ಅಂತ ಅರ್ಥ. ಸಕಲವನ್ನು ಬಲ್ಲವನು ಯಾರು? ಪರಮಾತ್ಮ. ಹಾಗಾದರೆ ಆ ಬಂಧನವನ್ನು ಉಂಟು ಮಾಡುವಂತಹ ವಸ್ತುಗಳ ಮಧ್ಯೆ ಅಹಂ ಕಾಲಃ, ನಾನು ಕಾಲನಾಗಿದ್ದೇನೆ. ಸರಿ ಆಚಾರ್ಯ, ಅರ್ಥ ಆಯ್ತು. ಥ್ಯಾಂಕ್ ಯು. ಸರಿ. ಮೃಗಾಣಾಂ, ಮೃಗಗಳ ಮಧ್ಯೆ, ಮೃಗಾಣಾಂ ಪಶುಗಳ ಮಧ್ಯೆ, ಅಹಂ ನಾನು, ಅಹಂ ನಾನು ಮೃಗೇಂದ್ರ ಅಸ್ಮಿ ಸಿಂಹನಾಗಿದ್ದೇನೆ, ಮೃಗೇಂದ್ರ ಅಸ್ಮಿ ಸಿಂಹನಾಗಿದ್ದೇನೆ. ಪಕ್ಷಿಣಾಂ ಪಕ್ಷಿಗಳ ಮಧ್ಯೆ, ಪಕ್ಷಿಣಾಂ ಪಕ್ಷಿಗಳ ಮಧ್ಯೆ ವೈನತೇಯಶ್ಚ ಅಸ್ಮಿ, ವೈನತೇಯಶ್ಚ ಅಸ್ಮಿ ವಿನತೆಯ ಮಗನ ಅಂದರೆ ಗರುಡನಾಗಿದ್ದೇನೆ, ಗರುಡನಾಗಿದ್ದೇನೆ. ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗುವ. ಸರಿ. ಪವನಃ ಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ ಝಷಾಣಾಂ ಮಕರಶ್ಚಾಸ್ಮಿ ಸ್ರೋತಸಾಮಸ್ಮಿ ಜಾಹ್ನವೀ. ಯಾವುದೇ ಆಗಲಿ ಒಂದು ವಸ್ತು ಅದು ಕೊಳಕಾದರೆ ಮತ್ತೆ ಅದು ಶುದ್ಧವಾಗಲಿಕ್ಕೆ ಬಹಳ ಹೊತ್ತು ಬೇಕು. ಆದರೆ ಗಾಳಿ ಮಾತ್ರ, ಗಾಳಿ ಮಾತ್ರ ಬೇಗವಾಗಿ ಶುದ್ಧವಾಗುತ್ತೆ. ದುರ್ಗಂಧ ಬಂದಿರಬಹುದು, ಸ್ವಲ್ಪ ಅದೇ ಗಾಳಿಯನ್ನೇ ಮುಂದೆ ಹೋದಾಗ ಆ ದುರ್ಗಂಧವನ್ನು ಒಗೆದು ಮತ್ತೆ ಸುಗಂಧವನ್ನು ಹೊತ್ತುಕೊಂಡು ಮುಂದೆ ಹೋಗುತ್ತೆ. ಅಷ್ಟು ಶಕ್ತಿ. ಯಾಕೆ? ಅದರಲ್ಲಿ ಪವನನಾಮಕನಾಗಿ ಪರಮಾತ್ಮನಿದ್ದಾನೆ. ಶುದ್ಧಿಯನ್ನು ಉಂಟು ಮಾಡುವಂತಹ ವಸ್ತುಗಳ ಮಧ್ಯೆ ನಾನು, ಅರ್ಥ ಇನ್ನೊಂದು, ವೇಗವುಳ್ಳಂತಹ ವಸ್ತುಗಳ ಮಧ್ಯೆ ನಾನು ವಾಯುವಾಗಿದ್ದೇನೆ. ವೇಗವುಳ್ಳಂತಹ ವಸ್ತುಗಳ ಮಧ್ಯೆ ನಾನು ವಾಯುವಾಗಿದ್ದೇನೆ. ಇಲ್ಲಿ ಹಾಗಾದರೆ ಪಾವನ ಅನ್ನುವಂಥದ್ದು ಹೇಗೆ ಪರಮಾತ್ಮನಿಗೆ ಬರುತ್ತೆ ಅಂತಂದರೆ, ಪಾಧಾತುವಿಗೆ ರಕ್ಷಣೆ ಅಂತ ಅರ್ಥ. ಪಾತಿ ಇತಿ ಪತಿ, ನಮ್ಮನ್ನು ಕಾಪಾಡ್ತಾನೆ, ಅದರಿಂದಾಗಿ ಅವನು ಪತಿ. ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ, ಅವನೇ ನಮಗೆ ಪತಿ. ಪಾತಿ ಇತಿ ಪತಿ, ಪಾ ಅದು ಪಾ ಅನ್ನುವಂತಹ ಧಾತುವಿನ ನಿಷ್ಪನ್ನವಾದ ಶಬ್ದ ಪವನ ಎನ್ನುವಂಥದ್ದು. ಆ ಒಂದು ಪಾವಿಹಿ, ಪಾವಿಹಿ ವನನೀಯತಿ ಅಂದರೆ ರಕ್ಷಕರಿಂದ ಭಜಿಸಲ್ ಅರ್ಹನು. ಯಾರು? ನಮಗೆ ಕಣ್ಣಿಗೆ ಕಾಣುವಂತಹ ರಕ್ಷಕರು ನಮ್ಮ ತಂದೆ ತಾಯಿಗಳು, ಸ್ತ್ರೀಯರಿಗೆ ಸ್ವಲ್ಪ ದೊಡ್ಡವಾದ ಮಹಿಳೆಯರಿಗೆ ಅವರವರ ಪತಿಯರು, ಅವರಿಗೂ ಅಂಥವರಿಂದಲೂ ಕೂಡ, ಅಥವಾ ನಾವು ಯಾವ ಯಾವ ದೇವತೆಗಳನ್ನು ಇಟ್ಕೊಂಡಿರ್ತೇವೆ ಅಂಥವರಿಗೂ ಕೂಡ ಭಜಿಸಲು ಅರ್ಹನು ಯಾರು? ಅವನು ನಿಜವಾದ ಪವನ. ನಾವು ರಾಯರ ಮೇಲೆ ಬಹಳ ಭಕ್ತಿ, ರಾಯರೇ ನೀವು ನಮ್ಮನ್ನು ಕಾಪಾಡಬೇಕು ಅಂತ. ರಾಯರು ನಮ್ಮನ್ನು ಕಾಪಾಡ್ತಾರೆ. ಅವರು ಯಾರನ್ನ ವಶಿಸ್ತಾರೆ? ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು. ಪರಮಾತ್ಮನ ಪಾದ ಸೇವನೆಯಿಂದ ಅನೇಕ ಸಂಪತ್ತನ್ನು ಪಡೆದಂತಹ ಮಹನೀಯರವರು, ಅವರು ಪರಮಾತ್ಮನನ್ನು ಭಜಿಸ್ತಾರೆ. ಆದ್ದರಿಂದಾಗಿ ಪಾವನ ಅಂತಂದರೆ ಅವನೇ. ಪವನ ಅಂತಂದರೆ
ಅವನೇನೆ. ಯಾರು? ನಾರಾಯಣ. ರಾಮಶಸ್ತ್ರಭೃತಾಮಹಂ. ಅಷ್ಟೇ ಅಲ್ಲ, ಇದು ಪ್ರತ್ಯಕ್ಷ ರೂಪ, ಇವೆಲ್ಲ ಅಪ್ರತ್ಯಕ್ಷ ರೂಪ, ಸೂಕ್ಷ್ಮ ರೂಪಗಳು ಇವೆಲ್ಲ. ಶಸ್ತ್ರಧಾರಿಗಳ ಮಧ್ಯೆ ನಾನು ರಾಮನಾಗಿ ಇದ್ದೇನೆ, ರಾಮನಲ್ಲಿ ಇದ್ದೇನೆ ಅಲ್ಲ, ಅಲ್ಲಿ ವಾಯುವಿನಲ್ಲಿ ನಾನು ಪವನನಾಗಿ ಇದ್ದೇನೆ ಅಂತ ಹೇಳ್ತಿದ್ದ. ಇಲ್ಲ, ನಾನು ರಾಮನಾಗಿಯೇ ಇದ್ದೇನೆ. ಶಸ್ತ್ರಧಾರಿಗಳ ಮಧ್ಯೆ ನಾನು ರಾಮನಾಗಿದ್ದೇನೆ. ಝಷಾಣ ಮಕರಶ್ಚಾಸ್ಮಿ. ಮೀನುಗಳು ಮಧ್ಯೆ ಅನೇಕ ನಾನಾ ಪ್ರಕಾರವಾದ ಮೀನುಗಳಿವೆ. ಹೊಸ ಹೊಸ ತರಹದ, ಇನ್ನು ಸ್ವಲ್ಪ ದಿನ, ಇನ್ನೊಂದು 4-5 ವರ್ಷ ಬಿಟ್ಟರೆ ಇನ್ನೇನು ಎಂತಿಂಥ ಮೀನುಗಳು ಉತ್ಪತ್ತಿ ಆಗುತ್ತೋ ಏನೋ. ಅದ್ಭುತವಾದ ಮೀನುಗಳು, ಹಾರಾಡುವಂತಹ ಮೀನುಗಳೆಲ್ಲ ಬಂದಿದೆ ಈಗ. ಮೇಲುಗಡೆ ಒಂದು ಟೊಂಗೆ ಮೇಲೆ ಕುಳಿತಿರುವಂತಹ ಸಣ್ಣ ಹುಳವನ್ನ ತಿನ್ನಲಿಕ್ಕೆ ನೀರಲ್ಲಿ ಅಲ್ಲೇನೆ, ಇಲ್ಲಿ ನೀರು, ಇಲ್ಲಿ ಮೇಲ್ಗಡೆ ಒಂದು ಟೊಂಗೆ ಬಂದಿದೆ, ಗಿಡದ ಟೊಂಗೆ, ಅದರ ಸಣ್ಣ ಹುಳು ಕೂತಿದ್ರೆ ಇಲ್ಲಿರುವಂತಹ ಮೀನು ಆ ಒಂದು ಎಲೆಗೆ ನೀರನ್ನ ಉಗುಳುತ್ತೆ, ಅದನ್ನ ಬಡೆದು ಆ ಹುಳು ನೀರಲ್ಲಿ ಬೀಳುತ್ತೆ, ಅದನ್ನ ಇದು ತಿನ್ನತ್ತೆ. ಎಷ್ಟು ಅದ್ಭುತ! ಎಲೆಕ್ಟ್ರಿಕ್ ಈಲ್ ಅಂತ ಇದೆ, ಗೊತ್ತಿರಬಹುದು, ಕರೆಂಟ್ ಪಾಸ್ ಮಾಡುತ್ತೆ. ಈ ರೀತಿ ಅನೇಕ ಪ್ರಕಾರವಾದ ಮೀನುಗಳು. ಒಂದು ಮೊಸಳೆಯೂ ಕೂಡ ಮೀನು ಅಂತೆ, ಮೀನಿನ ಜಾತಿಗೆ ಸೇರಿದ್ದದು. ಆದ್ದರಿಂದ ಮೀನುಗಳ ಮಧ್ಯೆ ನಾನು ಮಕರನಾಗಿದ್ದೇನೆ, ಮೀನುಗಳ ಮಧ್ಯೆ ನಾನು ಮಕರನಾಗಿದ್ದೇನೆ. ಇನ್ನೂ ಈ ರಾಮಶಬ್ದದ ನಿಷ್ಪತ್ತಿ ಹೇಗೆ ಅಂತ ಹೇಳಬೇಕು ಅಂತಂದ್ರೆ, ರಮು ಕ್ರೀಡಾಯಾಮ್ ಅಂತ ಧಾತು. ರಾಮನ ಒಂದು ಸಾಕ್ಷಾತ್ ರೂಪವೇನೆ ಹೌದು, ಆದರೂ ಕೂಡ ಅದರ ಒಂದು ಪದದ ನಿಷ್ಪತ್ತಿ ಹೇಗೆ ಅಂತಂದ್ರೆ ರಮು ಕ್ರೀಡಾಯಾಮ್ ಅನ್ನುವಂತಹ ಧಾತು. ಯಾರು ಅವನನ್ನ ಭಜಿಸ್ತಾರೋ ಅವರಿಗೆ ಸಂತೋಷವನ್ನ ಉಂಟು ಮಾಡ್ತಾನ ಯಾರೋ ಅವನು ರಾಮ. ಭಕ್ತಲೋಕವನ್ನ ಸಂತೋಷಗೊಳಿಸುವಂತಹ ವ್ಯಕ್ತಿ ಯಾರೋ ಅವನು ರಾಮ. ಕ್ರೀಡಾಯಾಮ್ ಅರ್ಥಾತ್ ಸಂತೋಷವಾಗುವುದು, ಭಕ್ತಲೋಕವನ್ನ ಸಂತೋಷಗೊಳಿಸುವುದು ಯಾರೋ ಅವನು ರಾಮ. ಇದು ಪರಮಾತ್ಮನೇನೆ ಸಾಕ್ಷಾತ್ ಪ್ರತ್ಯಕ್ಷ ರೂಪ. ಮೀನುಗಳ ಮಧ್ಯೆ ನಾನು ಮಕರನಾಗಿದ್ದೇನೆ. ಮಾ ಮಕರ, ಅಲ್ಲಿ ಮಾ ಎನ್ನುವಂತಹ ಧಾತು, ಆ ಒಂದು ಧಾತುವಿನಿಂದಾಗಿ ನಾನು ಎಂಬ ಮಾ ಎನ್ನುವಂತಹ ಧಾತುವಿನಿಂದಾಗಿ ಮ ಅನ್ನುವಂಥದ್ದನ್ನು ತಗೊಳ್ಬೇಕು. ಅದರ ಅರ್ಥ ಏನು ಅಂತಂದ್ರೆ, ತನ್ನ ವಿಷಯದಲ್ಲಿ ಅಲ್ಪಜ್ಞಾನವನ್ನ ಮಂ ಅಂತಂದ್ರೆ ಮದೀಯ ವಿಷಯೇ ಅಲ್ಪಜ್ಞಾನಂ ಕರೋತಿ ಯಹ ಸಹ ಮಕರಃ. ತನ್ನ ವಿಷಯದಲ್ಲಿ ಇನ್ನೊಬ್ಬರಿಗೆ ಯಾರು ಅಲ್ಪಜ್ಞಾನವನ್ನ ಉಂಟು ಮಾಡ್ತಾನೋ, ಅರ್ಥಾತ್ ಪರಮಾತ್ಮನನ್ನ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಅರ್ಥ. ಅಲ್ಪಜ್ಞಾನ ಅಂತಂದ್ರೆ ನಮಗಿಂತ ಮಿಗಿಲಾದ ಜ್ಞಾನ ಋಷಿಗಳಿಗೆ, ಅವರಿಗಿಂತ ಮಿಗಿಲಾದ ಜ್ಞಾನ ದೇವತೆಗಳಿಗೆ, ಅವರಿಂದ ಮಿಗಿಲಾದ ಜ್ಞಾನ ಗರುಡಶೇಷ ರುದ್ರದೇವರಿಗೆ, ಅವರಿಗಿಂತ ಮಿಗಿಲಾದವರು ಬ್ರಹ್ಮದೇವರು, ವಾಯುದೇವರು, ಅವರ ಪತ್ನಿಯರು, ಅವರಿಗಿಂತ ಮಿಗಿಲಾದವರು ಲಕ್ಷ್ಮೀದೇವಿ. ಹೀಗೆ ಅವರವರ ಯೋಗ್ಯತೆಗೆ ಅನುಸಾರವಾಗಿ ಅಲ್ಪಜ್ಞಾನ. ಲಕ್ಷ್ಮೀದೇವಿಯ ತನಕ ಹೋದರೂ ಕೂಡ ನಾವು ಪರಮಾತ್ಮನನ್ನ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ನಾವಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿಯು ಕೂಡ ಪರಮಾತ್ಮನನ್ನ ಸಂಪೂರ್ಣ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಮಂ ಅಂತಂದ್ರೆ ತನ್ನ ವಿಷಯ, ಮದೀಯ ವಿಷಯೇ ಅಲ್ಪಜ್ಞಾನಂ ಕರೋತಿ, ಯಾರು ಉಂಟು ಮಾಡ್ತಾನೋ ಅವನು ಮಕರ. ಅದು ಪರಮಾತ್ಮನೇನೆ. ಸ್ರೋತಸಾಂ ಅಸ್ಮಿ ಜಾಹ್ನವಿ. ನದಿಗಳ ಮಧ್ಯೆ
ನದಿಗಳ ಮಧ್ಯೆ ನಾನು ಜಾಹ್ನವಿಯಾಗಿದ್ದೆ, ಅರ್ಥಾತ್ ಗಂಗಾ ನದಿಯಾಗಿದ್ದೇನೆ. ಜಾಹ್ನವಿ ಇದು ಯಾವುದು? ಇದು ಪರಮಾತ್ಮನ ಹೆಸರು. ಹೌದು. ಜಹತಃ ಅವತಿ ಇದು ಜಾಹ್ನವಿ. ಬಿಡಿಸ್ಕೊಳ್ಬೇಕು. ಏನು ಜಹತ್ ಅಂತಂದ್ರೆ ಬಿಡುವಂಥದ್ದು ಅಂತ ಅರ್ಥ. ಏನು ಯಾರ ಭಕ್ತ ನನಗೆ ಈ ಸಂಸಾರ ಸಾಕು, ಈ ವಿಷಯ ಪದಾರ್ಥಗಳು ಸಾಕು, ನೀನು ಬೇಕು, ನಿನ್ನ ಜ್ಞಾನ ಬೇಕು, ನಿನ್ನಲ್ಲಿ ಭಕ್ತಿ ಬೇಕು ಅಂತ ಹೇಳಿ ಈ ಸಂಸಾರ ವಿಷಯವನ್ನ ಜಹತಃ ಬಿಡ್ತಾನೋ, ಜಹತಿ ವಿಷಯ ಪದಾರ್ಥಗಳಿಂದ ದೂರ ಇರ್ತಾನೋ, ಸಂಸಾರವನ್ನು ಯಾರು ಬಿಡ್ಲಿಕ್ಕೆ ರೆಡಿಯಾಗಿರ್ತಾನೋ. ಸಂಸಾರ ಅಂತೀನಿ ಹಾಗಾದ್ರೆ ಇವತ್ತೇ ಸನ್ಯಾಸ ತಗೊಂಡ್ಬಿಟ್ರೆ ಸಂಸಾರ ದೂರ ಇದ್ಬಿಟ್ರಾಯ್ತು, ಹಾಗಲ್ಲ. ನೀವು ಬರೀ ಹೆಂಡ್ರು ಮಕ್ಕಳಿಂದ ದೂರ ಆಗ್ಬೋದಷ್ಟೇ, ಸಂಸಾರದಿಂದ ದೂರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನೊಳಗೆ ಇರುವಂತಹ ಅಭಿಲಾಷೆ ದೂರ ಆಗಬೇಕು, ಮುಖ್ಯ ಅದು. ಗೃಹಸ್ಥರೇ ಆಗಿರಿ, ಸನ್ಯಾಸಿ ಆಗಿ ಜೀವನ ಮಾಡಿ, ಕೊನೆ ಕಾಲದಲ್ಲಾದರೂ. ಇದು ನಿಜವಾದ ಸಂಸಾರದ ತ್ಯಾಗ, ಆ ವಿಷಯ ಪದಾರ್ಥಗಳಲ್ಲಿ ಬರುವಂತಹ ವೈರಾಗ್ಯ, ಅದು ಬೇಡ ಅನ್ನುವಂಥದ್ದು. ಹಾಗಾದ್ರೆ ಜಹತಃ ಸಂಸಾರವನ್ನ ಯಾರ್ಯಾರು ತ್ಯಜಿಸ್ತಾ ಇರ್ತಾರೋ ಅಂಥವರನ್ನ ಅವತಿ, ಅವ ರಕ್ಷಣ ಅವತಿ ಎನ್ನುವಂಥಕ್ಕೆ ಅವ ಅನ್ನುವಂಥ ಧಾತು ಬಂದಿದೆ, ಅವ ಅನ್ನುವಂಥ ಉಪಸರ್ಗ ಬಂದಿದೆ. ಅವತಿ ಅವತಃ ಅವಂತಿ, ಇದು ಅವತಿ ಅಂದರೆ ರಕ್ಷಿಸುತ್ತಾನೆ ಅಂತ ಅರ್ಥ. ಯಾರು ಸಂಸಾರವನ್ನ ಬಿಡ್ಲಿಕ್ಕೆ ರೆಡಿಯಾಗಿರ್ತಾರೋ, ವಿಷಯ ಪದಾರ್ಥಗಳನ್ನ ಬಿಡ್ಲಿಕ್ಕೆ ರೆಡಿಯಾಗಿರ್ತಾರೋ ಅಂಥವರನ್ನ ಅವತಿ ಕಾಪಾಡ್ತಾನೆ. ಹಾಗಾದ್ರೆ ಜಾಹ್ನವಿ ಯಾರು? ಪರಮಾತ್ಮನೇನೆ. ಆದ್ದರಿಂದ ಸ್ರೋತಸಾಮಸ್ಮಿ ಜಾಹ್ನವಿ, ನದಿಗಳ ಮಧ್ಯೆ ನಾನು ಜಾಹ್ನವಿಯಾಗಿದ್ದೇನೆ. ಅರ್ಥಾತ್ ಆ ಗಂಗಾ ನದಿಯಲ್ಲಿ ನಾನು ಜಾಹ್ನವಿಯಾಗಿಯೇ ಇದ್ದುಕೊಂಡು ಅವಳಿಗೆ ಇನ್ನಿತರ ನದಿಗಳಿಗಿಂತ ಉತ್ಕೃಷ್ಟತೆಯನ್ನ ತಂದುಕೊಡ್ತಾ ಇದ್ದೇನೆ ಅಂತ ಅರ್ಥ. ಬರ್ಕೊಳ್ಳಿ ಅರ್ಥವನ್ನ. ಪವತಾಂ ಶುದ್ಧಿಯನ್ನುಂಟು ಮಾಡುವ ವಸ್ತುಗಳ ಮಧ್ಯೆ, ಪವತಾಂ ಶುದ್ಧಿಯನ್ನುಂಟು ಮಾಡುವ ವಸ್ತುಗಳ ಮಧ್ಯೆ ಪವನಃ ಅಸ್ಮಿ, ವಾಯುವಾಗಿದ್ದೇನೆ. ವಾಯುವಾಗಿದ್ದೇನೆ. ಶಸ್ತ್ರಭೃತಾಂ ಶಸ್ತ್ರಧಾರಿಗಳ ಮಧ್ಯೆ, ಶಸ್ತ್ರಭೃತಾಂ ಶಸ್ತ್ರಧಾರಿಗಳ ಮಧ್ಯೆ ಅಹಂ ನಾನು, ಅಹಂ ನಾನು ರಾಮಃ ಅಸ್ಮಿ, ರಾಮಃ ಅಸ್ಮಿ ರಾಮನಾಗಿದ್ದೇನೆ. ರಾಮನಲ್ಲಿ ಇದ್ದೇನೆ ಅಲ್ಲ, ರಾಮನಾಗಿದ್ದೇನೆ. ರಾಮಃ ಅಸ್ಮಿ ರಾಮನಾಗಿದ್ದೇನೆ. ಝಷಾಣಾಂ ಮೀನುಗಳ ಮಧ್ಯೆ, ಝಷಾಣಾಂ ಮೀನುಗಳ ಮಧ್ಯೆ ಮಕರಶ್ಚಾಸ್ಮಿ ಮೊಸಳೆಯಾಗಿದ್ದೇನೆ. ಮಕರಶ್ಚಾಸ್ಮಿ ಮೊಸಳೆಯಾಗಿದ್ದೇನೆ. ಸ್ರೋತಸಾಂ ನದಿಗಳ ಮಧ್ಯೆ, ನದಿಗಳ ಮಧ್ಯೆ ಜಾಹ್ನವಿ ಅಸ್ಮಿ, ಜಾಹ್ನವಿ ಅಸ್ಮಿ ಗಂಗೆಯಾಗಿದ್ದೇನೆ.
ಪ್ರಶ್ನೆ ಇದ್ರೆ ಕೇಳಿ. ನಂಗೆ ಒಂದು ಡೌಟು. ಇಲ್ಲಿ ಜಷಾಣಂ ಅಂದ್ರೆ ನಾವು ಮೀನುಗಳ ಮತ್ತೆ ಬೇರೆ ಏನಾದ್ರು ಅರ್ಥ ಇದೆಯಾ ಇದಕ್ಕೆ? ಯಾಕಂದ್ರೆ ಮೀನುಗಳಲ್ಲಿ ಮೊಸಳೆ ಮತ್ತೆ ಮೀನು ಅಂತ ಎರಡು ತಗೊಂಡ್ಬಿಟ್ರೆ ನಾವು ಮೀನುಗಳಲ್ಲಿ ತಿಮಿಂಗಲು, ಶಾರ್ಕ್ ಅಂತ ಅದಕ್ಕಿಂತ ಮೊಸಳೆಗಿಂತ ಶ್ರೇಷ್ಠವಾದ ಹೌದು ಮೀನುಗಳು ಹೌದು, ಸಿಗುತ್ತೆ. ನಮ್ದು ಅದೇ ವಿಚಾರ. ಏನು ಅಂತಂದ್ರೆ ತಿಮಿಂಗಲು ತುಂಬಾ ದೊಡ್ಡದಾಗಿರುತ್ತೆ, ಅದಕ್ಕಿಂತ ಮೊಸಳೆ ಹೇಗೆ ಶ್ರೇಷ್ಠ ಅಂತ ನಿಮ್ಗೆ ಅನಿಸ್ತಾ ಇದೆ. ಹಾ, ಹಾಗಲ್ಲ, ಇದರಲ್ಲಿ ಪರಮಾತ್ಮನ ಒಂದು ವಿಭೂತಿ ರೂಪ ಇರುವುದರಿಂದಾಗಿ ಮಕರ ಶ್ರೇಷ್ಠ ಅಂತ ಅಷ್ಟೇ. ಇದೇ ಮಕರ ನನಗೂ ಅರ್ಥ ಆಗ್ಲಿಲ್ಲ ಸರ್, ನಾನು ಕೇಳ್ತೀನಿ ನಿಮ್ ಕ್ವಶನ್. ಏನು? ಮಕರ ನನಗೂ ಅರ್ಥ ಆಗ್ಲಿಲ್ಲ, ಹೇಳ್ತೀನಿ ರೀ ಒಂದ್ ನಿಮಿಷ. ಇವಾಗ ನೀವು ಅಂದ್ರೆ ಆ ಒಂದು ಶಬ್ದದ ಇನ್ನೊಂದು ಹೇಳಬೇಕಾ? ನಾನು ಇನ್ನೊಮ್ಮೆ ಬಿಡಿಸಿ ಹೇಳಬೇಕಾ? ನಾನು ಕೇಳ್ತೀನಿ, ನೀವು ಅದು ಕೇಳ್ರಿ. ಮದಿಯ ವಿಷಯ ಯಹ ಅಲ್ಪಜ್ಞಾನ ಮದೀಯ ವಿಷಯೇ ಅಲ್ಪಜ್ಞಾನಂ ಕರೋತಿ ಸಹ ಮಕರಃ ಅಂತ. ಕರೋತಿ ಇತಿ ಸಹ ಮಕರಃ. ಸೊ ಅಂದ್ರೆ ತನ್ನ ವಿಷಯದಲ್ಲಿ ಅಲ್ಪಜ್ಞಾನವನ್ನ ಉಂಟು ಮಾಡುತ್ತಾನೆ ಮತ್ತೊಬ್ಬರಿಗೆ, ಸಂಪೂರ್ಣ ಜ್ಞಾನವನ್ನು ಕೊಡೋದಿಲ್ಲ, ಅವನು ಮಕರ ಅಂತ. ಕರೋತಿ ಸರಿ ಉಂಟು ಮಾಡ್ತಾನೆ. ಕರೋತಿ ನಾವು ಮಾಡೋದು ಅಂತ ಮದೀಯ ವಿಷಯೇ ಅಲ್ಪಜ್ಞಾನಂ ಕರೋತಿ ಇತಿ ಸಹ ಮಕರಃ. ಸರಿ, ಪರಮಾತ್ಮ ಜ್ಞಾನಂ ಕರೋತಿ ಸಹ ಮಕರ. ಹಾ. ಸರಿ, ಗೊತ್ತಾಯ್ತು. ಸರಿ, ಮುಂದೆ ಹೋಗೋಣ. ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮ ವಿದ್ಯಾ ವಿದ್ಯಾನಾಂ ವಾದಃ ಪ್ರವದತಾಮಹಂ. ಸರ್ಗಾಣಾಂ, ಹೇ ಅರ್ಜುನ ಕೇಳು, ಸರ್ಗದಲ್ಲಿ ನಾನು ಆದಿಯೂ ಹೌದು, ಅಂತ್ಯವೂ ಹೌದು, ಮಧ್ಯವೂ ಹೌದು. ಅರ್ಥಾತ್ ಸರ್ಗ ಅಂತಂದ್ರೇನು? ಸೃಜ್ಯಂತೆ ಸರ್ಗ. ಮಣಿಮಂಜರಿಯಲ್ಲಿ ಇದರಲ್ಲಿ ಮಧ್ವವಿಜಯದಲ್ಲೆಲ್ಲ ಓದಿರ್ತೇವೆ. 16ನೇ ಸರ್ಗ, 17ನೇ ಸರ್ಗ, 12ನೇ ಸರ್ಗ, 10ನೇ ಸರ್ಗ. ನಿಜವಾದ ಸರ್ಗದ ಅರ್ಥ ಸೃಜ್ಯಂತೆ ಸರ್ಗ. ಭೂತಾನಿ, ವಸ್ತುಗಳ ಸೃಷ್ಟಿಯನ್ನೇ ಸರ್ಗ ಅಂತ ಕರಿತೇವೆ. ಆ ಒಂದು ವಸ್ತುಗಳ ಸೃಷ್ಟಿ ಏನಿದೆ ಅದಕ್ಕೆ ನಾನೇ ಆದಿ, ನಾನೇ ಕಾರಣ, ನಾನೇ ಮಧ್ಯ ಅರ್ಥಾತ್ ಸ್ಥಿತಿ, ನಾನೇ ಅಂತ್ಯ, ಅದಕ್ಕೆ ನಾನೇ ಲಯ. ಆ ಹುಟ್ಟಿದಂತಹ, ನನ್ನಿಂದ ಹುಟ್ಟಲ್ಪಡುವಂತಹ ಸ್ರಷ್ಟವಾದ ವಸ್ತುಗಳಿಗೆ ನಾನೇ ಕಾರಣ. ಅವು ಇರಲಿಕ್ಕೂ ಕೂಡ ಸ್ಥಿತಿಗೆ ನಾನೇ ಕಾರಣ, ಅವುಗಳ ನಾಶಕ್ಕೆ, ಲಯಕ್ಕೆ ನಾನೇ ಕಾರಣ. ವಿದ್ಯಾನಾಂ ಅಧ್ಯಾತ್ಮ ವಿದ್ಯಾ, ವಿದ್ಯೆಗಳಲ್ಲಿ ಶ್ರೇಷ್ಠವಾದದ್ದು ಅಧ್ಯಾತ್ಮ ವಿದ್ಯೆ. ಅನೇಕ ವಿದ್ಯೆಗಳಿವೆ, 64 ವಿದ್ಯೆಗಳಿವೆ, ಅದರಲ್ಲಿನ ಅಧ್ಯಾತ್ಮ ವಿದ್ಯೆಯೇ ಶ್ರೇಷ್ಠ. ವಿಜಯೇಂದ್ರರಿಗೆ 64 ವಿದ್ಯೆಗಳು ಬರ್ತಾ ಇತ್ತು, ಹೌದಾ? ಅದು ದೊಡ್ಡ ಲಿಸ್ಟ್ ಇದೆ, ಸರಿನಾ? ಅದರಲ್ಲಿ ಅಧ್ಯಾತ್ಮ ವಿದ್ಯೆಯಲ್ಲಿ ನಾನಿದ್ದೇನೆ. ವಾದ ಪ್ರವದತಾಮಹಂ, ವಾದದಲ್ಲಿ ನಾನು ಚರ್ಚೆಯಲ್ಲಿ, ವಾಕ್ಯಾರ್ಥದಲ್ಲಿ ನಾನು ವಾದವಾಗಿದ್ದೇನೆ. ವಾಕ್ಯಾರ್ಥದಲ್ಲಿ ನಾನು ವಾದನಾಗಿದ್ದೇನೆ. ಈ ವಾಕ್ಯಾರ್ಥದಲ್ಲಿ 3 ವಿಧ, ಹೌದಾ?